ಮೈಸೂರು ಹಾಗೂ ಚಾಮರಾಜನಗರ ಲೋಕಸಭಾ ಅಖಾಡದಲ್ಲಿ ಕಣಕ್ಕೆ ಇಳಿದಿರುವಂತಹ ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಕಾಂಗ್ರೆಸ್ ಸಾಕಷ್ಟು ಕಸರತ್ತನ್ನು ಮಾಡ್ತಾ ಇದೆ. ವಿ ಶ್ರೀನಿವಾಸ್ ಪ್ರಸಾದ್ ಅವರ ಬೆಂಬಲಕ್ಕೆ ಕೈ ನಾಯಕರು ದುಂಬಾಲು ಬೀಳ್ತಾ ಇದ್ದಾರೆ. ಬಿಕಾಸ್ ವಿ ಶ್ರೀನಿವಾಸ್ ಪ್ರಸಾದ್ ಸೀನಿಯರ್ ಮೋಸ್ಟ್ ಕಾಂಗ್ರೆಸ್ನ ಲೀಡರ್, ದಲಿತ ಪ್ರಬಲ ನಾಯಕ. ಹೀಗಾಗಿ ಅವರ ಸಪೋರ್ಟ್ ಸಿಗೋದು ಅನಿವಾರ್ಯ, ಗೆಲುವಿಗಾಗಿ ಅನಿವಾರ್ಯ. ಇದನ್ನು ಚೆನ್ನಾಗಿ ಅರಿತಿರುವಂತಹ ಕಾಂಗ್ರೆಸ್ನ ಪ್ರಮುಖ ನಾಯಕರು ಅವರ ಮನೆಗೆ ಎಡತಾಗ್ತಾ ಇದ್ದಾರೆ. ಪ್ರಮುಖವಾಗಿ ಶ್ರೀನಿವಾಸ್ ಪ್ರಸಾದ್ರನ್ನ ಭೇಟಿಯಾಗಿ ಮಹದೇವಪ್ಪ ಅವರು ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಲೋಕಸಭೆಗಾಗಿ ಮುನಿಸು ಮರೆತು ಮತ್ತೆ ಒಂದಾಗಿದ್ದಾರೆ ಘಟಾನುಘಟಿ ನಾಯಕರುಗಳು ಅನ್ನುವಂತಹ ಚರ್ಚೆ ಮೈಸೂರು ಹಾಗೂ ಚಾಮರಾಜನಗರದ ಬೀದಿಗಳಲ್ಲೂ ಕೂಡ ಭಾರಿ ಸಂಚಲನಕ್ಕೆ ಕಾರಣ ಆಗ್ತಾ ಇದೆ. ನಾವೇನ್ ರಾಜಕೀಯ ಶತ್ರುಗಳಲ್ಲ ಅಂತ ಇವರು ಕೂಡ ಹೇಳ್ತಾ ಇದ್ದಾರೆ. ರಾಜಕೀಯವಾಗಷ್ಟೇ ವಿರೋಧಗಳು ಇದ್ದದ್ದು ಅಂತ ಮಹದೇವಪ್ಪ ಅವರು ತಿಳಿಸಿದ್ದಾರೆ. ನಾನು ರಾಜಕೀಯವಾಗಿ ಈಗ ಯಾರನ್ನು ಕೂಡ ಬೆಂಬಲಿಸೋದಿಲ್ಲ, ನಾನು ರಾಜಕೀಯದನ್ನೇ ವಿದಾಯವನ್ನ ಹೇಳಿದ್ದೀನಿ ಅಂತ ಕಾಂಗ್ರೆಸ್ ನಾಯಕರ ಭೇಟಿ ಬಳಿಕ ಶ್ರೀನಿವಾಸ್ ಪ್ರಸಾದ್ ಅವರು ಇನ್ನೊಂದು ಕಡೆಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಹೇಗಾದ್ರೂ ಮಾಡಿ ಇವರ ಸಪೋರ್ಟ್ ಸಿಕ್ಕಿದ್ರೆ ಚಾಮರಾಜನಗರ ತುಂಬಾ ಕ್ರೂಷಿಯಲ್ ಕ್ಷೇತ್ರ, ಒಂದೊಂದು ಮತ ಕೂಡ ಮ್ಯಾಟರ್ ಆಗುತ್ತೆ. ಇನ್ಫ್ಯಾಕ್ಟ್ ಈ ವಿ ಶ್ರೀನಿವಾಸ್ ಪ್ರಸಾದ್ ಅವರು ಇದ್ರಲ್ಲ, ಲಾಸ್ಟ್ ಟೈಮ್ ಅವ್ರು ಗೆದ್ದಿದ್ದೆ ಜಸ್ಟ್ 1800 ಮತಗಳಿಂದ. ಅಂದ್ರೆ ಒಂದೊಂದು ಓಟ್ ಕೂಡ ಕ್ರೂಷಿಯಲ್ ಆಗುತ್ತೆ. ಸೊ ಯಾರ್ಯಾರಿಗೆ ಆ ಓಟ್ ಸೆಳೆಯುವಂತಹ ಕೆಪಾಸಿಟಿ ಇದೆಯೋ, ಅಂದ್ರೆ ಅಯಸ್ಕಾಂತದ ರೀತಿ ಯಾವ್ಯಾವ ನಾಯಕರು ಕಾಣಿಸ್ತಾ ಇದ್ದಾರೋ ಅಂತ ನಾಯಕರನ್ನೆಲ್ಲ ಭೇಟಿ ಮಾಡ್ತಾ ಇದ್ದಾರೆ. ಎಷ್ಟೇ ಜನ್ಮದ ಶತ್ರುಗಳಾಗಿದ್ರು ಕೂಡ ಈಗ ನಾವು ಮಿತ್ರರು ಅನ್ನೋದನ್ನ ತೋರಿಸ್ಕೊಳ್ಳೋ ಕೆಲಸವನ್ನ ಕಾಂಗ್ರೆಸ್ ನಾಯಕರು ಕೂಡ ಮಾಡ್ತಾ ಇದ್ದಾರೆ. ಹಾಗೆ ಎಚ್.ಸಿ. ಮಹದೇವಪ್ಪ ಮತ್ತೆ ಸಿದ್ದರಾಮಯ್ಯ ಜೊತೆಗೆ ವಿ ಶ್ರೀನಿವಾಸ್ ಪ್ರಸಾದ್, ಈ ಮೂರು ಶಕ್ತಿಗಳು ಒಂದಾದ್ರೆ ಗೆಲುವು ನಮ್ಮದೇ ಅನ್ನೋದು ಚೆನ್ನಾಗಿ ಅರಿತಿರುವಂತಹ ಅವರು ಗೆಲುವಿಗಾಗಿ ಫಾರ್ಮುಲಾ ರೀತಿ ವಿ ಶ್ರೀನಿವಾಸ್ ಪ್ರಸಾದ್ ಅವರ ಅಭಯವನ್ನ ಕೇಳೋದಕ್ಕೆ ಅಂತ ಮುಂದಾಗಿದ್ದಾರೆ. ಈ ಫೋಟೋಸು ಮತ್ತೆ ವಿಡಿಯೋಸ್ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡ್ತಾ ಇದೆ. ಬಟ್ ವಿ ಶ್ರೀನಿವಾಸ್ ಪ್ರಸಾದ್ ಅವರು ನಾನು ಯಾರನ್ನು ಬೆಂಬಲಿಸಲ್ಲ, ಬಿಕಾಸ್ ನಾನು ಚುನಾವಣಾ ರಾಜಕೀಯಕ್ಕಲ್ಲ, ರಾಜಕೀಯಕ್ಕೆ ನಾನು ವಿದಾಯ ಹೇಳ್ಬಿಟ್ಟಿದ್ದೀನಿ ಅಂತ ಹೇಳಿದ್ದಾರೆ. ಈಗ ನಾವೆಲ್ಲ ಅವ್ರನ್ನ ಭೇಟಿ ಮಾಡಬೇಕು, ಅವ್ರಿಗೆ ಶುಭ ಕೋರಬೇಕು, ಅವರು ಆರೋಗ್ಯ ಅಭಿವೃದ್ಧಿ ಆಗಲಿ ಮತ್ತು ಕಾಲಕ್ಕೆ ಅವರು ಮಾರ್ಗದರ್ಶನವನ್ನು ಜನ ಮತ್ತು ರಾಜ್ಯದ ಹಿತದಿಂದ ನೀಡಲಿ ಅಂತ ಹೇಳಿ ಅವ್ರನ್ನ ಭೇಟಿ ಮಾಡಿ ಅವ್ರಿಗೆ ಶುಭವನ್ನು ಹಾರೈಸಿದ್ವಿ. ಆ ಉದ್ದೇಶಕ್ಕಷ್ಟೇ ಬಂದು ಅದನ್ನು ಹೊರತುಪಡಿಸಿ ನಾವೇನನ್ನೂ ಚರ್ಚೆ ಮಾಡಿಲ್ಲ. ಈ ನಾನು ಹೇಳಿದ ಮಾತುಗಳನ್ನು ಬಿಟ್ಟು ಬೇರೆ ಏನನ್ನೂ ಚರ್ಚೆ ಮಾಡಲಿಲ್ಲ. ರಾಜ್ಯದ ಅಭಿವೃದ್ಧಿ ಮತ್ತು ಜನರ ಹಿತವನ್ನು ಸದಾ ಕಾಲದಲ್ಲಿ ಧ್ವನಿ ಮಾಡಿದಂಥವ್ರು, ಅವರಿಗೆ ಅವರ ವಿವೇಚನೆ, ಅವರ ಆತ್ಮಸಾಕ್ಷಿ ಏನು ಹೇಳುತ್ತೆ ಅದನ್ನೇ ಮಾಡುವಂಥವ್ರು ಅವರು. ಹೀಗಾಗಿ ನಾವು ಅದನ್ನೇನು ಪ್ರಸ್ತಾಪ ಮಾಡಲಿಲ್ಲ. ಅವರನ್ನು ಭೇಟಿ ಮಾಡಿ ಸುದೀರ್ಘವಾದಂಥ 50 ವರ್ಷದ ಅವರ ಸೇವೆಯನ್ನು ಶ್ಲಾಘನೆ ಮಾಡಿ ಅವರ ಆರೋಗ್ಯ ಒಳ್ಳೆಯದಾಗಲಿ ಅಂತೇಳಿ ಹೇಳಿದ್ದೀವಿ. ನನಗೆ ಯಾವುದೇ ರಾಜಕೀಯ ಪಕ್ಷಕ್ಕೆ ನನಗೆ ಈಗಾಗಲೇ ಆರೋಗ್ಯ ದೃಷ್ಟಿಯಿಂದ ಮತ್ತು ನಾನು ರಾಜಕೀಯ ವಿದಾಯ ಹೇಳೋದ್ರಿಂದ ನಾನು ಯಾವುದೇ ಪಕ್ಷಕ್ಕೆ ಪ್ರಚಾರಕ್ಕೆ ಹೋಗಲ್ಲ, ಪ್ರಚಾರ ಮಾಡೋದಿಲ್ಲ. ಅದೇ ಇವತ್ತು ಸಹಜವಾಗಿ ನನ್ನ ಬಗ್ಗೆ ಹಿರಿಯ ರಾಜಕಾರಣಿ ನನ್ನ ಬಗ್ಗೆ, ಅವರು ಚುನಾವಣೆಗಳ ಬಗ್ಗೆ ನನ್ನ ಸಲಹೆ ಕೇಳೋದಕ್ಕೆ ಅಥವಾ ಮಾತನಾಡೋದಕ್ಕೆ ಬರ್ತಾ ಇದ್ದಾರೆ. ಬಂದವ್ರ ಜೊತೆ ನಾನು ಮಾತಾಡ್ತೇನೆ. ಸೊ BJPಯವರು ಬಂದಿದ್ದರು, ಬಾಲರಾಜು ಬಂದಿದ್ದ, ಯದುವೀರರು ಕೂಡ ಬಂದಿದ್ದರು, ಎಲ್ಲರೂ ಬಂದಿದ್ದಾರೆ, ಸುನಿಲ್ ಬೋಸು ಬಂದಿದ್ದರು, ನಮ್ಮ ಲಕ್ಷ್ಮಣು ಬಂದಿದ್ದಾರೆ, ಎಲ್ಲ ಬಂದಿದ್ದಾರೆ. ಮಾತಾಡ್ತಾ ಇದ್ದೀನಿ ಎಲ್ಲರ ಜೊತೆಲೂ ಕೂಡ. ರೀತಿ ವಿಶ್ವಾಸ ಹೇಳಿದ್ದೇನೆ ಅವ್ರಿಗೆ, ನಾನು ರಾಜಕೀಯದಲ್ಲಿ ನಿವೃತ್ತಿಯಾಗಿದ್ದೇನೆ, ನಾನು ಯಾವ ಪಕ್ಷ ಪ್ರಚಾರಕ್ಕೆ ಬರೋದಿಲ್ಲ.